ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಕನ್ನಡ ಸಾಹಿತ್ಯ ಲೋಕದ ಹಿರಿಮೆಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಕನ್ನಡದ 8 ಕವಿಗಳ ಪೈಕಿ 4 ಕವಿಗಳ ಕುರಿತು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೊಸಗನ್ನಡ ಸಾಹಿತ್ಯದ ಅಂದ್ರೇನು, ಹೊಸಗನ್ನಡ ಸಾಹಿತ್ಯದ ಉಗಮದಿಂದ ಹಿಡಿದು ಅದರಲ್ಲಿ ಬರ್ತಕ್ಕಂಥ ಹಂತಗಳು, ಆ ಹಂತಗಳಲ್ಲಿ ಬರ್ತಕ್ಕಂಥ ಕನ್ನಡದ ಕವಿಗಳು ಯಾರ, ಆ ಹಂತದ ವಿಶೇಷತೆಯನ್ನ, ಅದರ ಜೊತೆಗೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ 8 ಕವಿಗಳ ಪೈಕಿ 4 ಕವಿಗಳ ಸಂಪೂರ್ಣವಾದ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಯಾಕಂದ್ರೆ ಇದು ಮುಂಬರ್ತಕ್ಕಂಥ PhD ಆಗಿರ್ಬೋದು, GPST ಆಗಿರ್ಬೋದು, HST ಆಗಿರ್ಬೋದು, ಅಥವಾ ಇನ್ನುಳಿದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ಕೇಳಿದ್ದಾರೆ ಕೂಡ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡ್ರಿ, ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್ ಮತ್ತು ಮಾಸ್ತಿ ವೆಂಕಟೇಶ್ ಅವರ ಬಗ್ಗೆ ಡಿಸ್ಕಸ್ ಮಾಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ನೋಡುವ ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್ ಅವರು ಕನ್ನಡ ಸಾಹಿತ್ಯ ಲೋಕದ ಬಹುಮುಖ ಪ್ರತಿಭೆ ಹೊಂದಿರುವಂತ ಕವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಏನ್ ಮಾಡಿದಾರ, ಅಪ್ರತಿಮ ಪಾಂಡಿತ್ಯವನ್ನ ಹೊಂದಿದಾರ. ಜೊತೆಗೆ ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಮಹಾನ್ ಕವಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವ್ರ ಪೂರ್ಣ ಹೆಸರು ನೋಡೋದಾದ್ರ ವಿನಾಯಕ್ ಕೃಷ್ಣ ಗೋಕಾಕ್. ವಿಕ್ರು ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವ್ರ ಜನನ ಯಾವಾಗ ಆಯ್ತು ಅಂತ ನೋಡೋದಾದ್ರ ಆಗಸ್ಟ್ 9, 1909 ಧಾರವಾಡ ಜಿಲ್ಲೆಯ ಸವಣೂರಿನಲ್ಲಿ ಇವ್ರ ಜನನ ಆಗ್ತೈತಿ. ಹಾಗಾದ್ರೆ ಇವ್ರ ಕಾವ್ಯನಾಮ ನೋಡೋದಾದ್ರ ಕಾವ್ಯನಾಮ ವಿನಾಯಕ. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳಬಹುದು. ನೆಕ್ಸ್ಟ್, ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ತಂತ ನೋಡೋದಾದ್ರ 1990 ಇವರ ಯಾವ ಕೃತಿಗೆ ಸಿಕ್ತಂದ್ರ ಭಾರತ ಸಿಂಧು ರಶ್ಮಿ. ಭಾರತ ಸಿಂಧು ರಶ್ಮಿ ಅನ್ನೋ ಕೃತಿಗೆ ಏನ್ ಮಾಡಿದಂದ್ರ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ 1990 ಸಿಗ್ತೈತಿ. ಈ ಭಾರತ ಸಿಂಧು ರಶ್ಮಿ ಏನ್ ಒಳಗೊಂಡೈತಿ ಅಂತ ನೋಡೋದಾದ್ರ ಪ್ರಾಚೀನ ಭಾರತದ ಕಥೆಯ ವಸ್ತುಗಳನ್ನು ಒಳಗೊಂಡಂತ ಒಂದು ಕಾವ್ಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಿಕ್ರು ಗೋಕಾಕ್ ಅವರು ರಚಿಸಿರ್ತಕ್ಕಂಥ ಪ್ರಮುಖ ಕೃತಿಗಳು ನೋಡೋದಾದ್ರ ಮೊದಲನೇದಾಗಿ ಕಾದಂಬರಿಗಳು ಸಮರಸವೇ ಜೀವನ. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಆಲ್ರೆಡಿ ಕೇಳಿದಾರ. ನೆಕ್ಸ್ಟ್ ಈ ಜೋಡು, ನೆಕ್ಸ್ಟ್ ದಲಿತ ಸಮುದ್ರಯಾನ. ಇವೆಲ್ಲ ವಿಕ್ರು ಗೋಕಾಕ್ ಅವರು ರಚಿಸ್ತಕ್ಕಂಥ ಪ್ರಮುಖ ಕಾದಂಬರಿಗಳು. ಹಾಗಾದ್ರೆ ಇವ್ರು ರಚಿಸಿರ್ತಕ್ಕಂಥ ಕವನ ಸಂಕಲನಗಳು ನೋಡೋದಾದ್ರ ಕಲೋಪಾಸಕ, ಪಯಣ, ಸಮುದ್ರ ಗೀತೆಗಳು, ಚಿಂತನ, ಅಭ್ಯುದಯ, ದ್ಯಾವಪೃಥ್ವಿ ಕೂಡ ಆಲ್ರೆಡಿ ಕೇಳಿದಾರ ನೋಡ್ರಿ. ಇದಕ್ಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕೈತಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಇವ್ರು ರಚಿಸತಕ್ಕಂಥ ಪ್ರವಾಸ ಕಥನ ನೋಡೋದಾದ್ರ ಸಮುದ್ರದಾಚೆಯಿಂದ. ನೆಕ್ಸ್ಟ್, ಇವರು ರಚಿಸತಕ್ಕಂಥ ನಾಟಕಗಳು ನೋಡೋದಾದ್ರ ಜನನಾಯಕ, ಯುಗಾಂತರ, ಶ್ರೀಮಂತ, ವಿಮರ್ಶಕ, ವೈದ್ಯ. ಇಷ್ಟು ನಾಟಕಗಳನ್ನ ಇವ್ರು ಮಾಡಿದಾರ, ವಿಕ್ರು ಗೋಕಾಕ್ ಅವರ ರಚನೆ ಮಾಡಿದಾರ. ಹಾಗಾದ್ರೆ ಇವ್ರು ಇಂಗ್ಲಿಷ್ ನಲ್ಲಿ ಯಾವ್ಯಾವ ಕೃತಿಗಳನ್ನ ರಚಿಸಿದಾರ ಅಂತ ನೋಡಿದಾರ ದ ಸಾಂಗ್ ಆಫ್ ಲೈಫ್, ಇನ್ ದ ಟೆಂಪಲ್. ಇವೆರಡು ಏನ್ ಮಾಡಿದಾರ, ಕೃತಿಗಳನ್ನ ಏನ್ ಮಾಡಿದಾರ, ರಚನೆ ಮಾಡಿದಾರ. ಹಾಗಾದ್ರೆ ವಿಕ್ರು ಗೋಕಾಕ್ ಅವರಿಗೆ ಪಡೆದುಕೊಂಡಂತ ಪ್ರಶಸ್ತಿಗಳು ಮತ್ತು ಗೌರವಗಳು ನೋಡೋದಾದ್ರ ನೋಡಿ, ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ 1990 ಸಿಗ್ತೈತಿ. ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿ 1961 ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಳ್ತಾರ. ಇದಾದ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1960 ದ್ಯಾವಪೃಥ್ವಿ ಅನ್ನೋದೊಂದು ಏನಕ್ಕೇನ ನಾಟಕ ಕವನ ಸಂಕಲನಕ್ಕೆ ಏನ್ ಮಾಡಿದಾರ, ಪ್ರಶಸ್ತಿಯನ್ನ ಪಡ್ಕೊಂಡಾರ. ನೆಕ್ಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ 1967 ಗೌರವ ಡಾಕ್ಟರೇಟ್ ಪದವಿ ಸಿಗ್ತೈತಿ. ನೆಕ್ಸ್ಟ್ ಅಮೆರಿಕ ಯೂನಿವರ್ಸಿಟಿ ಆಫ್ ಪೆಸಿಫಿಕ್ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಂತ ಮೊದಲ ಭಾರತೀಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 1958 ಬಳ್ಳಾರಿಯಲ್ಲಿ ನಡೆತಕ್ಕಂತ 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವ್ರು ಏನ್ ಮಾಡಿದಾರೆ, ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಇಷ್ಟು ಮಾಹಿತಿ ಏನಂದ್ರೆ ವಿಕ್ರು ಗೋಕಾಕ್ ಅವರಿಗೆ ಸಂಬಂಧಪಟ್ಟಂತ ಒಂದು ಸಂಪೂರ್ಣವಾದ ಮಾಹಿತಿ ಅಂತ ಹೇಳ್ಬೋದು. ಇದ್ರಲ್ಲಿ ನೋಡ್ರಿ, ಇದರಲ್ಲಿ ಏನೋ ಕಾವ್ಯನಾಮ ಕೇಳಬಹುದು, ಪ್ರಮುಖ ಕೃತಿಗಳು ಕೇಳಬಹುದು, ಕಾದಂಬರಿಗಳು ಕೇಳಬಹುದು, ನೆಕ್ಸ್ಟ್ ಪ್ರವಾಸ ಕಥನ ಕೇಳಬಹುದು, ನೆಕ್ಸ್ಟ್ ಕವನ ಸಂಕಲನ ಯಾವ್ದಾದ್ರು ಕೇಳಬಹುದು. ಸೊ ಎಲ್ಲಾದ್ರೂ ನೋಡ್ಕೊರಿ. ಇದಾದ ನಂತರ ನೆಕ್ಸ್ಟ್ ಬರೋರು UR ಅನಂತಮೂರ್ತಿ. UR ಅನಂತಮೂರ್ತಿ ಅವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣ್ಯ ಚಿಂತಕ ಮತ್ತು ಬಂಡಾಯ ಮನೋಭಾವದ ಸಾಹಿತಿ ಅಂತಾನೆ ಇವ್ರನ್ನ ಹೇಳ್ಬೋದು. ಯಾಕಂದ್ರ ಕನ್ನಡ ನವ್ಯ ಸಾಹಿತ್ಯ ಚಳುವಳಿಯ ಪ್ರಮುಖರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ಬೋದು. ಕನ್ನಡಕ್ಕೆ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತ ಮಹಾನ್ ಕವಿ UR ಅನಂತಮೂರ್ತಿ. ಹಾಗಾದ್ರೆ ಇವ್ರ ಪೂರ್ಣ ಹೆಸರು ನೋಡೋದಾದ್ರ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ಪೂರ್ಣ ಹೆಸರು UR ಅನಂತಮೂರ್ತಿ. ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಹಾಗಾದ್ರೆ ಇವ್ರ ಜನನ ಯಾವಾಗ ಆಯ್ತು ಅಂತ ನೋಡೋದಾದ್ರ ಡಿಸೆಂಬರ್ 12, 1932 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಇವ್ರದ್ದು ಏನಾಗ್ತೈತಿ, ಜನನ ಆಗ್ತೈತಿ, UR ಅನಂತಮೂರ್ತಿ ಅವ್ರದ್ದು. ಹಾಗಾದ್ರೆ UR ಅನಂತಮೂರ್ತಿ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತಂತ ನೋಡೋದಾದ್ರ ನೋಡಿ, ಅವ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ ವರ್ಷ 1994. ಯಾವ ಕೃತಿಗೆ ಅಂತ ನೋಡೋದ ಸಮಗ್ರ ಸಾಹಿತ್ಯದ ಕೊಡುಗೆಗೆ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ
ಸಿಗ್ತೈತಿ. ಹಾಗಾದ್ರೆ ಯು ಆರ್ ಅನಂತಮೂರ್ತಿ ಅವರು ರಚಿಸತಕ್ಕಂತ ಪ್ರಮುಖ ಕೃತಿಗಳು ನೋಡೋದಾದ್ರ ಕಾದಂಬರಿಗಳು. ಅದ್ರಲ್ಲಿ ಮೊದಲೇ ಕಾದಂಬರಿಗಳು ಸಂಸ್ಕಾರ ಅನ್ನೋದೊಂದು ಕಾದಂಬರಿ, ಇದು ಚಲನಚಿತ್ರ ಕೂಡ ಹೊರಹೊಮ್ಮೈತಿ. ನೆಕ್ಸ್ಟ್ ಭವ, ನೆಕ್ಸ್ಟ್ ಭಾರತೀಪುರ, ಅವಸ್ಥೆ ಕೇಳಿದ ಎಕ್ಸಾಮ್ದಾಗ. ನೆಕ್ಸ್ಟ್ ದಿವ್ಯ ಕೂಡ ಇವರು ರಚಿಸತಕ್ಕಂತ ಕಾದಂಬರಿಗಳು. ಸಂಸ್ಕಾರ ಮತ್ತು ಅವಸ್ಥೆ ಎರಡು ಈಗಾಗಲೇ KPSC ಎಕ್ಸಾಮ್ದಾಗ ಕ್ವಶನ್ ಆಗಿದಾವು. ಇದಾದ ನಂತರ ನೆಕ್ಸ್ಟ್ ಬರೋದು ಕವನ ಸಂಕಲನಗಳು. ಯು ಆರ್ ಅನಂತಮೂರ್ತಿ ಅವರು ರಚಿಸತಕ್ಕಂತ ಕವನ ಸಂಕಲನಗಳು ನೋಡೋದಾದ್ರ ಎಂದೆಂದೂ ಮುಗಿಯದ ಕತೆ, ನೆಕ್ಸ್ಟ್ ಮೌನಿ, ಆಕಾಶ ಮತ್ತು ಬೆಕ್ಕು ಇವರು ರಚಿಸತಕ್ಕಂತ ಕಥಾ ಸಂಕಲನಗಳು. ಇದಾದ ನಂತರ ಕವನ ಸಂಕಲನಗಳು ಅಜ್ಜನ ಹೆಗಲ ಸುಕ್ಕುಗಳು, 15 ಪದ್ಯಗಳು, ಮಿಥುನ ಇವರು ರಚಿಸತಕ್ಕಂತ ಕವನ ಸಂಕಲನಗಳು. ಇದಾದ ನಂತರ ವಿಮರ್ಶಕ ಕೃತಿಗಳು ಪೂರ್ವಾಪರ, ಪ್ರಜ್ಞೆ ಮತ್ತು ಪರಿಸರ. ಹಾಗಾದ್ರೆ ಇಷ್ಟೆಲ್ಲ ಯು ಆರ್ ಅನಂತಮೂರ್ತಿ ಅವರು ರಚಿಸತಕ್ಕಂತ ಪ್ರಮುಖ ಕೃತಿಗಳು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರ ಯು ಆರ್ ಅನಂತಮೂರ್ತಿ ಅವರಿಗೆ ಸಿಕ್ಕಂತ ಪ್ರಶಸ್ತಿ ಮತ್ತು ಗೌರವಗಳು ನೋಡೋದಾದ್ರ ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ 1994 ಸಿಗ್ತೈತಿ ಸಮಗ್ರ ಸಾಹಿತ್ಯ ಕೊಡುಗೆಗೆ. ನೆಕ್ಸ್ಟ್ ಇದಾದ ನಂತರ ನಾಡೋಜ ಪ್ರಶಸ್ತಿ 2008 ನಾಡೋಜ ಪ್ರಶಸ್ತಿ ಸಿಗ್ತೈತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1983 ಸಿಗ್ತೈತಿ. ನೆಕ್ಸ್ಟ್ ಮಾಸ್ತಿ ಪ್ರಶಸ್ತಿ 1994 ಸಿಗ್ತೈತಿ. ನೆಕ್ಸ್ಟ್ ಪದ್ಮಭೂಷಣ ಪ್ರಶಸ್ತಿ 1998 ಸಿಗ್ತೈತಿ. ನೆಕ್ಸ್ಟ್ ಕೋಲ್ಕತ್ತಾ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದ ಗೌರವ ಡಿಲೀಟ್ ಪದವಿ ಯಾವಾಗ 1995 ಸಿಗ್ತೈತಿ. ಇದಾದ ನಂತರ ಕೇರಳದ ಪ್ರವಾಸ ಟ್ರಸ್ಟ್ ನ 2011ನೇ ಸಾಲಿನ 18ನೇ ಮಹಮ್ಮದ್ ಬಶೀರ್ ಪ್ರಶಸ್ತಿ ಇವ್ರಿಗೆ ಸಿಗ್ತೈತಿ ನೋಡ್ರಿ. ಕೇರಳದ ಪ್ರವಾಸ ಟ್ರಸ್ಟ್ ವತಿಯಿಂದ 2011ನೇ ಸಾಲಿನಲ್ಲಿ 18ನೇ ಮಹಮ್ಮದ್ ಬಶೀರ್ ಪ್ರಶಸ್ತಿ ಕೂಡ ಇವರಿಗೆ ಸಿಗ್ತೈತಿ. ಇದಾದ ನಂತರ 2002ರಲ್ಲಿ ತುಮಕೂರಿನಲ್ಲಿ ನಡೆತಕ್ಕಂತ 69ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿ ಇವ್ರು ಏನ್ ಮಾಡಿದಾರ, ಸೇವೆಯನ್ನ ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಮಾಹಿತಿ ಯು ಆರ್ ಅನಂತಮೂರ್ತಿ ಅವರ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳ್ತಾರೆ ಇದ್ರ ಮೇಲೆ ನೋಡ್ಕೋರಿ. ಇದಾದ ನಂತರ ನೆಕ್ಸ್ಟ್ ಬರೋರು ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಸಾಹಿತ್ಯ ಮತ್ತು ರಂಗಭೂಮಿ ಲೋಕದ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭಾನ್ವಿತರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಕನ್ನಡ ಪ್ರಸಿದ್ಧ ನಾಟಕಕಾರರಾಗಿದ್ದರು, ನಟರು ಆಗಿದ್ದಾರೆ, ಮತ್ತು ನಿರ್ದೇಶಕ ಆಗಿ ಕೂಡ ಏನ್ ಮಾಡಿದಾರ, ಕನ್ನಡ ರಂಗಭೂಮಿಯಲ್ಲಿ ಮತ್ತೆ ಸಾಹಿತ್ಯದಲ್ಲಿ ಏನ್ ಮಾಡಿದಾರ, ಕೆಲಸನ ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಇವರು ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ಮಹಾನ್ ಕವಿ ಯಾರಂತ ನೋಡೋದಾದ್ರ ಗಿರೀಶ್ ಕಾರ್ನಾಡ್ ಅವರು. ಹಾಗಾದ್ರೆ ಇವ್ರ ಜನನ ನೋಡೋದಾದ್ರ ಮೇ 19, 1938ರಲ್ಲಿ ಮಹಾರಾಷ್ಟ್ರದ ಮಾಥೇರಾನ್ ಎಂಬ ಗ್ರಾಮದಲ್ಲಿ ಇವ್ರದೇನಾಗ್ತೈತಿ, ಜನನ ಆಗ್ತೈತಿ. ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷ ಸಿಕ್ತು ಅಂತ ನೋಡಿದ್ರ 1998ರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತೈತಿ. ಹಾಗಾದ್ರೆ ಯಾವ ಕೃತಿಗೆ ಸಿಕ್ತಂತ ನೋಡಿದ್ರ ಸಮಗ್ರ ಸಾಹಿತ್ಯ ಕೊಡುಗೆಗೆ ಇವ್ರಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ತೈತಿ. ಆ ಯಾವ ಕ್ಷೇತ್ರ ಅಂತ ನೋಡಿದ್ರ ನಾಟಕ ಕ್ಷೇತ್ರ. ಇವ್ರು ಹೆಚ್ಚಾಗಿ ನಾಟಕಗಳನ್ನ ಏನ್ ಮಾಡಿದಾರ ಅಂದ್ರೆ ರಚನೆ ಮಾಡಿದಾರ. ಸೊ ಹಾಗಾಗಿ ಇವ್ರಿಗೆ ನಾಟಕ ಕ್ಷೇತ್ರಕ್ಕೆ ಸಮಗ್ರ ಸಾಹಿತ್ಯ ಕೊಡುಗೆ ಏನಾಗ್ತೈತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಈ ಸಮಗ್ರ ಸಾಹಿತ್ಯನ ಕೃತಿಗೆ ಕೊಡುಗೆಗೆ ಸಿಗ್ತೈತಿ. ಇನ್ ನೆಕ್ಸ್ಟ್ ನೋಡೋದಾದ್ರ ಗಿರೀಶ್ ಕಾರ್ನಾಡ್ ಅವರು ರಚಿಸತಕ್ಕಂತ ಪ್ರಮುಖ ನಾಟಕಗಳು ನೋಡೋದಾದ್ರ ನೋಡ್ರಿ, ಫಸ್ಟ್ ಒನ್ ಯಯಾತಿ. ಇದಕ್ಕ ಯಯಾತಿದ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಟ್ಟಂತ ನಾಟಕ ಅಂತಾನೆ ಹೇಳ್ಬೋದು. 1961ರಾಗ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಟ್ಟಂತ ನಾಟಕ. ಇದಾದ ನಂತರ ನೆಕ್ಸ್ಟ್ ತುಘಲಕ್ 1964ರಾಗ ರಚನೆ ಮಾಡಿದಾರ. ನೆಕ್ಸ್ಟ್ ಹಯವದನ 1977ರಾಗ ರಚನೆ ಮಾಡಿದಾರ. ನೆಕ್ಸ್ಟ್ ನಾಗಮಂಡಲ 1988ರಾಗ. ತಲೆದಂಡ 1990. ಇಂಪಾರ್ಟೆಂಟ್, ತಲೆದಂಡ ಆಲ್ರೆಡಿ ಕ್ವಶನ್ ಆಗೈತ್ರಿ. ನೆಕ್ಸ್ಟ್ ಅಗ್ನಿ ಮತ್ತು ಮಳೆ 1995ರಾಗ. ನೆಕ್ಸ್ಟ್ ಹಿಟ್ಟಿನ ಹುಂಜ. ನೆಕ್ಸ್ಟ್ ಅಂಜು ಮಲ್ಲಿಗೆ, ಟಿಪ್ಪುವಿನ ಕನಸುಗಳು. ಇಷ್ಟೆಲ್ಲ ನಾಟಕಗಳನ್ನ ಯಾರು ಬರ್ದಾರ ಅಂತ ನೋಡಿದ್ರೆ ಗಿರೀಶ್ ಕಾರ್ನಾಡ್ ಅವರು ಇಷ್ಟೆಲ್ಲ ನಾಟಕಗಳನ್ನ ಬರ್ದಾರ. ಇದ್ರಾಗ ತಲೆದಂಡ ಕ್ವಶನ್ ಆಗೈತೆ ಆಲ್ರೆಡಿ. ತಲೆದಂಡ ನಾಟಕವನ್ನು ಬರೆದ ಕವಿ. ನೆಕ್ಸ್ಟ್ ನೋಡಿ, ಹಿಂಗ್ ಕೇಳ್ಬಿಟ್ಟು 4 ಆಪ್ಷನ್: ಕುವೆಂಪು, ದ.ರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ ಕೊಟ್ರ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕವನ್ನ ಬರೆದಾರ. ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಆಲ್ರೆಡಿ ಕ್ವಶನ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರ ಸಿನಿಮಾ ಮತ್ತು ರಂಗಭೂಮಿ. ಗಿರೀಶ್ ಕಾರ್ನಾಡ್ ಅವರು ಸಿನಿಮಾ ಮತ್ತು ರಂಗಭೂಮಿಯಲ್ಲಿ ಏನ್ ಮಾಡಿದಾರ, ಹೆಸರು ಮಾಡಿದಾರ. ಹಾಗಾದ್ರ ಇವ್ರು ಸಿನಿಮಾದಲ್ಲಿ ನಟನೆ ಯಾವ ಇದ್ರಾಗ ಮಾಡಿದ ಅಂತ ನೋಡೋದಾದ್ರ ಸಂಸ್ಕಾರ, ನೆಕ್ಸ್ಟ್ ವಂಶವೃಕ್ಷ, ಕಾಡು ಉತ್ಸವ, ಮಾಲ್ಗುಡಿ ಡೇಸ್. ನೋಡ್ರಿ, ಇವು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿನ ಆಗಿರ್ಬೋದು, ಅದ್ರಾಗೆಲ್ಲ ಏನ್ ಮಾಡಿದಾರ ಗಿರೀಶ್ ಕಾರ್ನಾಡ್ ಅವ್ರು ಸ್ವತಃ ನಟನೆಕಾರ ಏನ್ ಮಾಡಿದಾರ, ನಟನೆಯನ್ನ ಮಾಡಿದಾರ. ಸಂಸ್ಕಾರದಾಗ ಮಾಡಿದಾರ, ವಂಶವೃಕ್ಷದಾಗ ಮಾಡಿದಾರ, ಕಾಡು ಉತ್ಸವ ಅಂದ್ರೆ ಹಿಂದಿ ಧಾರಾವಾಹಿನು, ನೆಕ್ಸ್ಟ್ ಮಾಲ್ಗುಡಿ ಡೇಸ್ ಕೂಡ ಇವ್ರು ಏನ್ ಮಾಡಿದಾರ, ನಟನೆಯನ್ನ ಮಾಡಿದಾರ. ಇದಾದ ನಂತರ ಇವ್ರು ನಿರ್ದೇಶನ ಮಾಡಿದಂತ ಸಿನಿಮಾಗಳು ನೋಡೋದಾದ್ರ ನೋಡ್ರಿ, ಒಂದಾನೊಂದು ಕಾಲದಲ್ಲಿ, ತಬ್ಬಲಿಯು ನೀನಾದೆ ಮಗನೇ, ವಂಶವೃಕ್ಷ, ಕಾನೂರು ಹೆಗ್ಗಡತಿ. ಇಷ್ಟೆಲ್ಲ ಚಲನಚಿತ್ರಗಳು ಏನ್ ಮಾಡಿದಾರ, ನಿರ್ದೇಶನ ಕೂಡ ಮಾಡಿದಾರೆ. ಹಾಗಾದ್ರೆ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಕ್ಕಂತ ಪ್ರಶಸ್ತಿ ಮತ್ತು ಗೌರವಗಳು ನೋಡೋದಾದ್ರ ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ 1998ರಾಗ ಇವ್ರಿಗೆ ಸಮಗ್ರ ಸಾಹಿತ್ಯ
ಕೊಡುಗೆ ಸಿಗ್ತೈತಿ. ಇದಾದ ನಂತರ ಪದ್ಮಶ್ರೀ ಪ್ರಶಸ್ತಿ 1974 ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗ್ತೈತಿ. ಇದಾದ ನಂತರ ಪದ್ಮಭೂಷಣ ಪ್ರಶಸ್ತಿ ಸಿಗ್ತೈತಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1964 ಸಿಗ್ತೈತಿ. ನೆಕ್ಸ್ಟ್ ಕಾಳಿದಾಸ ಸಮ್ಮಾನ ಪ್ರಶಸ್ತಿ 1977 ಹಯವದನ ಅನ್ನೋ ನಾಟಕಕ್ಕೆ ಸಿಗ್ತೈತಿ ನೋಡ್ರಿ. ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಹಯವದನ ಅನ್ನೋ ನಾಟಕ ಸಿಕ್ಕೈತಿ. ನೆಕ್ಸ್ಟ್ ತಸ್ವೀರ ಸಮ್ಮಾನ ಪ್ರಶಸ್ತಿ. ನೆಕ್ಸ್ಟ್ ರಾಜ್ಯೋತ್ಸವ ಪ್ರಶಸ್ತಿ 1970 ಸಿಗ್ತೈತಿ. ನೆಕ್ಸ್ಟ್ ಗಂಗಾ ಚರಣ ಸಿಂಗ್ ಪ್ರಶಸ್ತಿ 2012 ಇವ್ರಿಗೆ ಗಂಗಾ ಚರಣ ಸಿಂಗ್ ಪ್ರಶಸ್ತಿ ಸಿಗ್ತೈತಿ. ಇದಿಷ್ಟೆಲ್ಲ ಮಾಹಿತಿ ಗಿರೀಶ್ ಕಾರ್ನಾಡ್ ಅವ್ರದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಇಂಪಾರ್ಟೆಂಟ್ ನಾಟಕ ಮೇಲೆ ಹಲವಾರು ಬಾರಿ ಕ್ವಶನ್ ಆಗಿದೆ ಮತ್ತೆ ಇವ್ರ ಪ್ರಶಸ್ತಿಗಳ ಮೇಲೇನು ಆಗೈತಿ ನೋಡ್ಕೋರಿ. ಇನ್ನು ಕೊನೆಯದಾಗಿ ಬರೋರು ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ್ ಕಂಬಾರ್ ಅವರು ಕನ್ನಡ ಸಾಹಿತ್ಯ ಲೋಕದ ಬಹುಮುಖ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಕಾಲದಲ್ಲಿ ಕವಿನೂ ಆಗಿದಾರ, ನಾಟಕಕಾರೂ ಆಗಿದಾರ, ನೆಕ್ಸ್ಟ್ ಸಂಶೋಧಕ ಆಗಿ ಕೆಲಸ ಮಾಡಿದಾರ, ಜಾನಪದ ತಜ್ಞ ಕೂಡ ಹೌದು. ನೆಕ್ಸ್ಟ್ ಹಂಪಿ ವಿಶ್ವವಿದ್ಯಾಲಯ ನೋಡ್ರಿ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡಿದಾರ ಅಂದ್ರ ಕುಲಪತಿಯಾಗಿ ಸೇವೆ ಸಲ್ಲಿಸಿದಂತ ಮಹಾನ್ ಚೇತನ ಅಥವಾ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾರಂದ್ರ ಚಂದ್ರಶೇಖರ್ ಕಂಬಾರ್ ಅವರು. ಹಾಗಾಗಿ ಇವ್ರನ್ನ ಕನ್ನಡ ಸಾಹಿತ್ಯ ಲೋಕದ ಬಹುಮುಖ ಪ್ರತಿಭೆ ಅಥವಾ ಬಹುಮುಖ ವ್ಯಕ್ತಿತ್ವಗಳಂತ ಕವಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕನ್ನಡ ಸಾಹಿತ್ಯಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತ ಕವಿ ಯಾರಂದ್ರೆ ನೋಡಿದ್ರ ಚಂದ್ರಶೇಖರ್ ಕಂಬಾರ್ ಅವರು. ಹಾಗಾದ್ರೆ ಚಂದ್ರಶೇಖರ್ ಕಂಬಾರ್ ಅವರ ಜನನ ನೋಡೋದಾದ್ರ ಜನವರಿ 2, 1937 ಬೆಳಗಾವಿ ಜಿಲ್ಲೆಯ ಕೂಡಗೇರಿ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಇವ್ರ ಜನನ ಆಗ್ತೈತಿ. ಹಾಗಾದ್ರೆ ಇವ್ರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ ಅಂತ ನೋಡೋದಾದ್ರ 2010 ನೋಡ್ರಿ. ಇವ್ರಿಗೆ ಯಾವ ವರ್ಷ ಸಿಕ್ಕೈತೆ ಅಂದ್ರೆ 2010 ಯಾವ ಕೃತಿಗೆ ನೋಡಿದ್ರ ಸಮಗ್ರ ಸಾಹಿತ್ಯ ಕೊಡುಗೆಯನ್ನು ಸಮಗ್ರ ಸಾಹಿತ್ಯಕ್ಕೆ ಏನಾಗೈತಿ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತೈತಿ. ಹಾಗಾದ್ರ ಚಂದ್ರಶೇಖರ್ ಕಂಬಾರ್ ಅವರು ರಚಿಸತಕ್ಕಂತ ಪ್ರಮುಖ ಕೃತಿಗಳು ನೋಡೋದಾದ್ರ ಅದರಲ್ಲಿ ಮೊದಲನೇದಾಗಿ ಕಾದಂಬರಿಗಳು. ಅವ್ರು ರಚಿಸತಕ್ಕಂತ ಕಾದಂಬರಿ ನೋಡೋದಾದ್ರ ಶಿಖರ ಸೂರ್ಯ, ಕರಿಮಾಯಿ, ಶಿಂಗಾರವ್ವ 2003 ರಾಷ್ಟ್ರಪತಿ ಪ್ರಶಸ್ತಿ ಸಿಕ್ಕೈತಿ ನೋಡ್ರಿ. ಶಿಂಗಾರವ್ವ ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಆಲ್ರೆಡಿ ಒಂದ್ಸಲ ಆಗೈತಿ ಇದು ಕೂಡ. ನೆಕ್ಸ್ಟ್ ಅರಮನೆ, ನೆಕ್ಸ್ಟ್ ಅಣ್ಣ ತಂಗಿ, ಇಷ್ಟೆಲ್ಲ ಚಂದ್ರಶೇಖರ್ ಕಂಬಾರ್ ಅವರು ರಚಿಸತಕ್ಕಂತ ಕಾದಂಬರಿಗಳು. ನೆಕ್ಸ್ಟ್ ಕವನ ಸಂಕಲನಗಳು. ಕವನ ಸಂಕಲನ ನೋಡಿದ್ರ ಹೇಳ್ತೇನ ಕೇಳ, ತಕರಾರಿನವರು, ಸಾವಿರದ ನೆರಳು, ಬೆಳ್ಳಿ ಮೀನು ನೋಡ್ರಿ. ಇದ್ರಾಗ ಹೇಳ್ತೇನೆ ಕೇಳ, ತಕರಾರಿನವರು, ಸಾವಿರದ ನೆರಳು ಮತ್ತು ಬೆಳ್ಳಿ ಮೀನು ಇವ್ರು ರಚಿಸತಕ್ಕಂತ ಕವನ ಸಂಕಲನಗಳು. ಹಾಗಾದ್ರ ಚಂದ್ರಶೇಖರ್ ಕಂಬಾರ್ ಅವರು ರಚಿಸತಕ್ಕಂತ ನಾಟಕಗಳು ನೋಡಿದ್ರ ಜೋ ಕುಮಾರಸ್ವಾಮಿ. ಹಲವಾರು ಬಾರಿ KPSC ಆಗ್ಲಿ ಬೇರೆ ಎಕ್ಸಾಮ್ ಅಲ್ಲಿ ಏನೈತಿ ಈ ಜೋ ಕುಮಾರಸ್ವಾಮಿ ನಾಟಕವನ್ನ ರಚನೆ ಮಾಡಿದವರು ಕವಿ ಯಾರು? ಚಂದ್ರಶೇಖರ್ ಕಂಬಾರ್. ನೆಕ್ಸ್ಟ್ ಕುವೆಂಪು, ದ.ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಉತ್ತರ ಚಂದ್ರಶೇಖರ್ ಕಂಬಾರ್. ಹಲವಾರು ಬಾರಿ ಜೋ ಕುಮಾರಸ್ವಾಮಿ ಪ್ರಶ್ನೆ ಇದ್ರ ಮೇಲೆ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಸಿರಿ ಸಂಪಿಗೆ. ಸಿರಿ ಸಂಪಿಗೆ, ಸಂಗ್ಯಾ ಬಾಳ್ಯ, ಹರಕೆಯ ಕುರಿ, ಕಾಡು ಕುದುರೆ. ಕಾಡು ಕುದುರೆಗೆ 1978 ರಾಷ್ಟ್ರ ಪ್ರಶಸ್ತಿ ಸಿಕ್ಕೈತಿ ನೋಡ್ರಿ. ಕಾಡು ಕುದುರೆ ಅನ್ನೋ ನಾಟಕಕ್ಕ 1978 ರಾಷ್ಟ್ರ ಪ್ರಶಸ್ತಿ ಸಿಕ್ಕೈತಿ. ನೆಕ್ಸ್ಟ್ ಹುಲಿಯ ನೆರಳು, ನೆಕ್ಸ್ಟ್ ಅಂಗಿ ಮ್ಯಾಲಂಗಿ, ಜಯಸಿದ್ಧ ನಾಯಕ. ಹಾಗಾದ್ರೆ ಇಷ್ಟೆಲ್ಲಾ ನಾಟಕಗಳನ್ನ ಯಾರು ರಚನೆ ಮಾಡಿದಾರಂತ ನೋಡಿದ್ರ ಚಂದ್ರಶೇಖರ್ ಕಂಬಾರ್ ಅವರು. ಇದ್ರ ಮೇಲೆ ನೋಡ್ರಿ ಜೋ ಕುಮಾರಸ್ವಾಮಿ ಮತ್ತ ಯಾವ್ದಂದ್ರ ಕಾಡು ಕುದುರೆ ಮೇಲೆ ಪ್ರಶ್ನೆ ಆಗೇತ್ರಿ. ಓಕೆ, ಇಂಪಾರ್ಟೆಂಟ್ ಇದೆ ನೋಡ್ಕೋರಿ. ಈ ಜಯಸಿದ್ಧ ನಾಯಕ ಪ್ರಶಸ್ತಿ ಕೂಡ ಸಿಕ್ಕೈತಿ, ಮುಂದೆ ಹೇಳ್ತೇನೆ. ನೆಕ್ಸ್ಟ್ ಈ ರಚಿಸತಕ್ಕಂತ ಮಹಾಕಾವ್ಯ ನೋಡೋದಾದ್ರ ಚಕೋರಿ, ಇಂಪಾರ್ಟೆಂಟ್ ಕೇಳಬಹುದು. ನೆಕ್ಸ್ಟ್ ಇವ್ರು ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಿಕ್ಕಂತ ಪ್ರಶಸ್ತಿ ಮತ್ತು ಗೌರವಗಳು ನೋಡೋದಾದ್ರ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿ 2010 ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತೈತಿ. ಇದಾದ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991 ಸಿರಿ ಸಂಪಿಗೆ ಅನ್ನೋ ನಾಟಕಕ್ಕೆ ಸಿಗ್ತೈತಿ ನೋಡ್ರಿ. 1991 ಸಿರಿ ಸಂಪಿಗೆ ಅನ್ನೋ ನಾಟಕಕ್ಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತೈತಿ. ಇದಾದ ನಂತರ ರಾಜ್ಯೋತ್ಸವ ಪ್ರಶಸ್ತಿ 1988 ಸಿಗ್ತೈತಿ. ನೆಕ್ಸ್ಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಜೋ ಕುಮಾರಸ್ವಾಮಿ ಅನ್ನೋ ನಾಟಕಕ್ಕ ಸಿಗ್ತೈತಿ. ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಯಾವಾಗ ಸಿಕ್ಕೈತಿ ಅಂದ್ರ ಜೋ ಕುಮಾರಸ್ವಾಮಿ ಅನ್ನೋದ ನಾಟಕಕ್ಕ ಈ ಪ್ರಶಸ್ತಿ ಸಿಕ್ಕೈತಿ. ಇದಾದ ನಂತರ ಪಂಪ ಪ್ರಶಸ್ತಿ ಸಿಕ್ಕೈತಿ. ನೆಕ್ಸ್ಟ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1983 ಸಿಕ್ಕೈತಿ. ಇದಾದ ನಂತರ ಕಬೀರ ಸಮ್ಮಾನ ಪ್ರಶಸ್ತಿ 2002 ಕಬೀರ ಸಮ್ಮಾನ ಪ್ರಶಸ್ತಿ ಸಿಗ್ತೈತಿ. ನೆಕ್ಸ್ಟ್ ವರ್ಧಮಾನ ಪ್ರಶಸ್ತಿ ಜಯಸಿದ್ಧ ನಾಯಕ ಅನ್ನೋ ನಾಟಕಕ್ಕ ವರ್ಧಮಾನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸೈತಿ. ನೆಕ್ಸ್ಟ್ ಇದಾದ ನಂತರ ನೋಡೋದಾದ್ರ ಕೇರಳದ ಕುಮಾರನ್ ಆಶನ್ ಪ್ರಶಸ್ತಿ 1981 ಸಾವಿರದ ನೆರಳು ಅನ್ನೋ ಕವನ ಸಂಕಲನಕ್ಕ ಕೇರಳದ ಕುಮಾರನ್ ಆಶನ್ ಪ್ರಶಸ್ತಿ 1981 ಸಿಗ್ತೈತಿ. ಇದಂತರ ಕೊನೆಯದಾಗಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಕೂಡ ಇವರಿಗೆ ಏನಾಗೈತಿ ಸಿಕ್ಕೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟು ಮಾಹಿತಿ ಯಾರ್ದಂತ ನೋಡೋದ್ರ ಚಂದ್ರಶೇಖರ್ ಕಂಬಾರ್ ಅವರ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ 4 ಜನ ಅಂದ್ರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತ 4 ಜನ ಕವಿಗಳ ಸಂಪೂರ್ಣವಾದ ಮಾಹಿತಿಯನ್ನ ಡಿಸ್ಕಸ್ ಮಾಡಿದೀನಿ.
ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.